ಡ್ರೈ ರನ್ 2 ಅಂದರೆ ಜನವರಿ 2ನೇ ತಾರೀಕು, ಇವತ್ತು ಜನವರಿ 8ನೇ ತಾರೀಕು, ಇವತ್ತು 2ನೇ ಸರಿ ನಡೀತಾ ಇದೆ. ಸೋಮವಾರದಿಂದ ಜಿಲ್ಲೆಗಳಿಗೆ ಲಸಿಕೆ ಕೊಡ್ತಾರೆ. ಆರೋಗ್ಯ ಕ್ಷೇತ್ರದ ಸಿಬ್ಬಂದಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಲಸಿಕೆ ಬಂತು, ಇನ್ನೀಗ ಎಲ್ಲ ಕಡೆ ಕೂಡ ಅದನ್ನು ಹಂಚೋದಷ್ಟೇ ಬಾಕಿ. ಸರ್ಕಾರದ ಮಾರ್ಗಸೂಚಿ ಅನ್ವಯ ಲಸಿಕೆಗೆ ಸಿದ್ಧತೆಯನ್ನು ಮಾಡ್ಕೋತಿದ್ದಾರೆ. ಇದನ್ನು ಸ್ವತಃ ಆರೋಗ್ಯ ಸಚಿವರೇ ಹೇಳಿಕೆ ಕೊಟ್ಟಿರೋದು. ಆರೋಗ್ಯ ಕ್ಷೇತ್ರದ ಸಿಬ್ಬಂದಿಗೆ ಮೊದಲು ಆದ್ಯತೆಯನ್ನು ಕೊಡ್ತೀವಿ ನಾವು. ಸೋಮವಾರದಿಂದ ಅಂದರೆ ಮುಂದಿನ ಸೋಮವಾರ, ಅದು 11ನೇ ತಾರೀಕು ಜನವರಿ 2021, ಎಲ್ಲ ಜಿಲ್ಲೆಗಳಿಗೆ ಲಸಿಕೆಯನ್ನು ಪೂರೈಕೆ ಮಾಡಲಾಗುತ್ತೆ. ಇನ್ನೆರಡು ದಿನಗಳಲ್ಲಿ 13.9 ಲಕ್ಷ ಲಸಿಕೆ ಬರುತ್ತೆ. ನೋಂದಣಿ ಮಾಡಿಕೊಳ್ಳದ ಸಿಬ್ಬಂದಿಗಳಿಗೂ ಕೂಡ ಲಸಿಕೆಯನ್ನು ನಾವು ಕೊಡ್ತೀವಿ. ಇದು ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದರೆ ಇದುವರೆಗೂ ಎಲ್ಲರೂ ಕಾಯ್ತಿದ್ರಲ್ಲ, ಲಸಿಕೆ ಯಾವಾಗ ಬಂತು. ಸೋಮವಾರ ದಿನಾಂಕ ಅನೌನ್ಸ್ ಆಯಿತು. 11ನೇ ತಾರೀಕು ಜನವರಿ 2021 ಮಾರ್ಗಸೂಚಿ ಅನ್ವಯ ಆಗುತ್ತೆ. ಸೋಮವಾರದಿಂದ ಜಿಲ್ಲೆಗಳಿಗೆ ಲಸಿಕೆಯನ್ನು ಪೂರೈಕೆ ಮಾಡಲಾಗುತ್ತೆ. ಆರೋಗ್ಯ ಕ್ಷೇತ್ರದ ಸಿಬ್ಬಂದಿಗಳಿಗೆ ಮೊದಲಿನ ಆದ್ಯತೆ ಕೊಡ್ತೀವಿ. ಇನ್ನೆರಡು ದಿನದಲ್ಲಿ ಹತ್ತತ್ರ 14 ಲಕ್ಷ, ಲೆಕ್ಕಾಚಾರ ಪ್ರಕಾರ 13.9 ಲಕ್ಷ ಲಸಿಕೆ ಬರುತ್ತೆ. ನೋಂದಣಿ ಯಾರು ಮಾಡಿಕೊಂಡಿಲ್ಲ ಆ ಸಿಬ್ಬಂದಿಗಳಿಗೂ ಕೂಡ ಲಸಿಕೆ ಕೊಡ್ತೀವಿ ಅನ್ನೋ ಮಾತನ್ನು ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಡಾಕ್ಟರ್ ಸುಧಾಕರ್ ಏನು ಮಾತಾಡಿದ್ರು ಬನ್ನಿ ನೋಡೋಣ. ಲೆಟ್ಸ್ ಗೋ. ಕೆಲವೇ ಕ್ಷಣದಲ್ಲಿ ಅಫ್ಕೋರ್ಸ್ ಬರ್ತಾ ಇದೆ ಸುಧಾಕರ್ ಅವರು ಹೇಳಿರೋ ಮಾತು, ಅದು ನಿಮ್ಗೆ ತೋರಿಸ್ತೀನಿ. ಮೀನ್ ವೈಲ್ ಎಷ್ಟೋ ಜನ ಕೇಳ್ತಿರ್ತಾರೆ ಯಾವ ಡೇಟು ಯಾವಾಗ. ಒಂದು ಹಂತಕ್ಕೆ ಸಂಕ್ರಾಂತಿಗೆ ಮುಂಚೆ ಅಂತ ಗೊತ್ತಿತ್ತು, ಆದರೆ ಈಗ ಪಕ್ಕ ಡೇಟ್ ಕೂಡ ಆರೋಗ್ಯ ಸಚಿವರು ಹೇಳ್ಬಿಟ್ಟಿದ್ದಾರೆ. ಸೋಮವಾರ ಎಲ್ಲ ಜಿಲ್ಲೆಗಳಿಗೂ ಕೂಡ ನಾವು ಪೂರೈಕೆ ಮಾಡ್ತೀವಿ. ಜಿಲ್ಲೆಗಳಿಗೆ ಬರುತ್ತೆ, ಅಲ್ಲಿಂದ ಸರ್ಕಾರದ ಮಾರ್ಗಸೂಚಿ, ಆಮೇಲೆ ಒಂದಿನ ಅನೌನ್ಸ್ ಮಾಡ್ತಾರೆ, ಅವತ್ತೆಲ್ಲರಿಗೂ ಕೂಡ ಈ ಲಸಿಕೆ ಲಭ್ಯ ಆಗುತ್ತೆ. ಇನ್ನೆರಡು ದಿನದಲ್ಲಿ 13.9 ಲಕ್ಷ ಲಸಿಕೆ ನಮ್ಮ ರಾಜ್ಯಕ್ಕೆ ಬರುತ್ತದೆ ಅನ್ನೋದನ್ನು ಅಧಿಕೃತವಾಗಿ ಮಾನ್ಯ ಆರೋಗ್ಯ ಸಚಿವರು ಹೇಳಿದ್ದಾರೆ. ಹಾಗಾಗಿ ಇದು ಅಫಿಷಿಯಲ್ ಆಗಿದ್ದು ರಿಜಿಸ್ಟರ್ ಆಯಿತು. ಕಾರ್ಯಕರ್ತರಿಗೆ ಅಂದರೆ ಆರೋಗ್ಯ ಕಾರ್ಯಕರ್ತರಿಗೆ ನಾವು ಕೊಡ್ತೀವಿ ಫಸ್ಟು ಅಂತ ಹೇಳಿದ್ದಾರೆ. ಹಾಗಾದರೆ ಡಾಕ್ಟರ್ ಸುಧಾಕರ್ ಮಾತಾಡಿದ್ದೇನು ನೀವು ಕೇಳಿಸ್ಕೊಂಬಿಡಿ. ಅದೇ ರೀತಿ ನಾಳೆ ಅಥವಾ ನಾಡಿದ್ದು ನಮಗೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಸುಮಾರು 13,90,000 ಲಸಿಕೆಗಳು ನಮಗೆ ಬರ್ತಾ ಇದೆ. ಇದೆಲ್ಲವನ್ನು ಕೂಡ ಅಧಿಕೃತವಾಗಿ ಸೋಮವಾರದಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಮೊದಲನೇ ಪ್ರಾಶಸ್ತ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಆರೋಗ್ಯ ಸಿಬ್ಬಂದಿಯವರಿಗೂ ಕೂಡ ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ 6,30,000 ಜನರು ಸಿಬ್ಬಂದಿಯವರು ಅವರ ಹೆಸರುಗಳನ್ನು ನಮೂದಿಸಿಕೊಂಡಿದ್ದಾರೆ. ಯಾರಾದರೂ ನಮೂದಿಸ್ಕೊಳ್ಳದೆ ಹೋದರೆ ಇವತ್ತು ಬೋಧಕ ಸಿಬ್ಬಂದಿವರೆಗೂ ಕೂಡ ಕೊಡ್ತೀವಿ. ಇವತ್ತು ನಮ್ಮ ವೈದ್ಯಕೀಯ ಕಾಲೇಜ್ ಇರ್ಬೋದು, ಡೆಂಟಲ್ ಕಾಲೇಜ್ ಇರ್ಬೋದು, ಆಯುಷ್ ಕಾಲೇಜುಗಳಿರ್ಬೋದು, ಇವರು ಕೂಡ ಯಾರು ನಮೂದಿಸ್ಕೊಂಡಿಲ್ಲ ಅವರು ಕೂಡ ನಮೂದಿಸ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ತೀವಿ. ಅದಕ್ಕೆ ನಾವು ಸಂಬಂಧಿಸಿರತಕ್ಕಂಥ ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಜಾಹೀರಾತನ್ನು ಕೂಡ ಕೊಟ್ಟಿದ್ದೀವಿ, ದಾಖಲಿಸ್ಕೊಳ್ಬೇಕು ಅಂತೇಳಿ. ಹಾಗಾಗಿ ಮೊದಲನೇ ಪ್ರಾಶಸ್ತ್ಯ ಇವರು ಕೊಟ್ಟ ಮೇಲೆ ಯಾರಿಗೆ ವಿವಿಧ ರೀತಿಯಲ್ಲಿ ಬೇರೆ ಕಾಯಿಲೆಗಳಿರ್ತದೆ, ಬೇರೆ ತೊಂದರೆಗಳಿರ್ತದೆ, ಆರೋಗ್ಯದ ಸಮಸ್ಯೆಗಳಿರ್ತದೆ, ಅವರು ಮತ್ತು 60 ವರ್ಷದ ಮೇಲ್ಪಟ್ಟಿರ್ತಕ್ಕಂಥವರಿಗೆ ಕೂಡ ಕೊಡಬೇಕು ಅನ್ನೋದು. ಮತ್ತು ಇದರ ಜೊತೆಗೆ ಕೆಲವು ಇಲಾಖೆಗಳ ಇವತ್ತು ಯಾವುದು ನಮ್ಮ ಪೊಲೀಸ್ ಇಲಾಖೆ, ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಈ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಮುಂದೆ ನಿಂತು ಕೊರೋನಾ ಯೋಧರ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವ್ರಿಗೂ ಕೂಡ ನಾವು ಲಸಿಕೆಗಳನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಇದೆ. ಅದೇ ರೀತಿ ಅವರನ್ನು ಕೂಡ ಹಂತ ಹಂತವಾಗಿ ನಾವು ಅವರ ಹೆಸರುಗಳನ್ನು ದಾಖಲಿಸ್ಕೊಂಡು ಲಸಿಕೆಗಳು ಬಂದ ಹಾಗೆ ಅವ್ರಿಗೂ ಕೂಡ ಲಸಿಕೆಗಳನ್ನು ಕೊಡುವಂಥ ಕೆಲಸ ಆಗ್ತದೆ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಇರ್ಬೋದು, ಭಾರತ ದೇಶದಲ್ಲಿರ್ಬೋದು, ಎಲ್ಲ ನಾಗರಿಕರಿಗೆ ಆದಷ್ಟು ಶೀಘ್ರದಲ್ಲಿ ಯಾರಿಗೆಲ್ಲ ಸಿಗಬೇಕು ಈ ಲಸಿಕೆಗಳನ್ನು ಕೊಡುವ ನಿಟ್ಟಿನಲ್ಲಿ ಮಾನ್ಯ ಪ್ರಧಾನಿ ಮಂತ್ರಿಗಳು
ಒಂದು ಸಮಯೋಚಿತವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇಡೀ ದೇಶದ ಜನರ ಪರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ವಿಶೇಷ ಅಭಿನಂದನೆಗಳನ್ನು. ಅದೇ ರೀತಿ ನಮ್ಮ ಕೇಂದ್ರ ಆರೋಗ್ಯ ಸಚಿವರು ಡಾಕ್ಟರ್ ಹರ್ಷವರ್ಧನ್ ಅವರು ನಿನ್ನೆ ವಿಡಿಯೋ ಸಂವಾದದಲ್ಲಿ ಕೂಡ ನಮಗೆ ಅನೇಕ ಮಾರ್ಗಸೂಚಿಗಳನ್ನು, ಕೆಲವು ಕ್ರಮಗಳ ಬಗ್ಗೆ ನಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರಾರಂಭದಿಂದ ಕೂಡ ಇದಕ್ಕೆ ವಿಶೇಷ ಒಂದು ಅವರೇ ತೊಡಗಿಸಿಕೊಂಡು ಮುಂದೆ ನಿಂತು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ಅತ್ಯಂತ ಯಶಸ್ವಿಯಾಗಿ ಕೊರೋನಾವನ್ನು ನಿಯಂತ್ರಣ. ಇದು ಆರೋಗ್ಯ ಸಚಿವರ ಮಾತು. ಈಗ ನನ್ನ ಜೊತೆ ದೂರವಾಣಿ